ಕೆಳಪಕ್ಕದಾಗ 6 ಕುರಿಗಳನ್ನ ತಂದು ಕಳೆದಾಕಿದ್ದಾರೆ. ಯಾರು ಏನಂತ ನಮಗೆ ಗೊತ್ತಿರಲಿಲ್ಲ. ರಾತ್ರಿ ಟೈಮ್ನಾಗ ಆಗಿದೆ. ಸಾವಿರಾರು ಜನ ಇದು ಕುಡಿಯೋದು, ಕಳಸ ಇಡೀ ಏರಿಯಾ, ಈ ದೇವಸ್ಥಾನಗಳು ಎಲ್ಲ ನೀರು ಕುಡಿಯೋದು ಜಾಗ ನೀರಿಗೆ ಹಾಕಿದ್ದಾರೆ. ಯಾರು ಅಂತ ಗೊತ್ತಾಗ್ತಿಲ್ಲ. ಈಗ ನಾವು ಪೊಲೀಸ್ನವರಿಗೆ ನಾವೆಲ್ಲ ಊರವರ ಸೇರಿ ತಿಳಿಸಿವು, ಬಂದು ನೋಡಿದ್ದಾರೆ. ಪಂಚಾಯತಿಗೂ ತಿಳಿಸಿವು, ಅವರು ಬರ್ಬೋದು. ಈಗ ಕೆಲವೊಂದು ಮಾಹಿತಿ ಅಂತ ಹೇಳಿದರೆ ಸರ್, ಈಗ ಈ ಸತತ 2 ದಿನದಿಂದ ಈ ಥರ ವಾಮಾಚಾರ ಎಲ್ಲ ನಡೀತಾ ಇದೆ ಅಂತ ಮಾಹಿತಿ ಬಂದಿದೆ ಸರ್. 2 ದಿವಸದಿಂದ ಈ ಥರ ಆಗಿದೆ ಅಂತ ನಮಗೆ ಮಾಹಿತಿ ಎಲ್ಲ ಬಂತು. ಹಾಗಾಗಿ ಇನ್ನೂ ನಾವು ಇದು ನೀರಿಗೆ ಬಿದ್ದಿದೆ. ಈಗ ನಾಯಿ ಬೆಕ್ಕೆಲ್ಲ ಎಳಿತಾ ಇದ್ದೀವಿ, ನಮಗೆ ನೋಡೋಕ್ಕಾಗ್ತಿಲ್ಲ. ಅದನ್ನು ಈಗ ಪೊಲೀಸ್ನವ್ರು ಏನಾದ್ರು ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾವು ತಿಳಿಸ್ತಾ ಇದ್ದೀವಿ. ಇದ್ರಾಗ ತಮ್ಮ ಹೆಸರು ಸರ್? ನನ್ನ ಕೃಷ್ಣಯ್ಯ ಅಂತ. ಕೃಷ್ಣಯ್ಯ. ಇದು ಹೊರನಾಡು ದೇವಸ್ಥಾನಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲಿ 6 ಕುರಿಗಳನ್ನು ಯಾರೋ ವಾಮಾಚಾರ ಮಾಡಿ ಕಡಿದು ಬಿಸಾಕಿ ಹೋಗಿದ್ದಾರೆ. ಈ ನೀರು ಕಳಸಪೇಟೆ ಮತ್ತು ಸಾರ್ವಜನಿಕರು ಕುಡಿಯುವ ನೀರು ಆಗಿರುತ್ತದೆ. ಇದು ಆದ್ದರಿಂದ ತುಂಬ ಜನರಿಗೆ ತೊಂದರೆ ಆಗಿದೆ. ಇದು ಯಾರು ಏನು ಅಂತ ಇನ್ನೂ ಗೊತ್ತಾಗಿಲ್ಲ. ಈಗ ಸ್ಥಳಕ್ಕೆ ಯಾರಾದರೂ ಬಂದಿದ್ದಾರೆ? ಅದಕ್ಕೆ ಕಳಸ ಪೊಲೀಸ್ ಸ್ಟೇಷನ್ನವರು, ಪೊಲೀಸ್ನವರು ಬಂದಿದ್ದಾರೆ ಮತ್ತು ಪಂಚಾಯತ್ PDO ಅವರು ಬಂದಿದ್ದಾರೆ. ಸರ್, ಎಷ್ಟೊತ್ತಿಗೆ ಇದು ಘಟನೆ ನಡೆದಿದೆ ಅನ್ನೋ ಮಾಹಿತಿ? ಇದು ಮಧ್ಯರಾತ್ರಿ ನಡೆದಿರೋಂಥ ಘಟನೆ. ಯಾರೋ ವಾಮಾಚಾರ ಮಾಡಿಬಿಟ್ಟು 6 ಕುರಿಗಳನ್ನು ಕಡಿದು ಹೋಗಿದ್ದಾರೆ. ಈಗ ಇಡೀ ಕಳಸಪೇಟೆಗೆ ಇದೇ ನೀರು, ಕುಡಿಯೋ ನೀರು ಹೋಗೋದು? ಹೌದು, ಕಳಸಪೇಟೆಗೆ ಮತ್ತು ಸಾರ್ವಜನಿಕರು, ಇಲ್ಲಿ ಸ್ಥಳೀಯರು ಕುಡಿಯುವಂಥ ನೀರು ಮತ್ತು ದೇವಸ್ಥಾನಕ್ಕೆ ಹೋಗುವ ಭಕ್ತರು ಯಾವಾಗಲೂ ಸ್ನಾನ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ತಮ್ಮ ಹೆಸರು ಸರ್? ಮೋಹನ್ ಅಂತ. ಭದ್ರಾ ನದಿ ಹೆಬ್ಬಳ್ಳಿ ಹತ್ರ ಕುಡಿಯೋ ನೀರಿಗೆ ಕುರಿ ಕಡ್ದು ಹಾಕಿಟ್ಟು ಹೋಗ್ಯಾರೆ ಸರ್. ಈಗ ಇದು ಪ್ರಥಮ ಬಾರಿಗೆನಾ, ಅಲ್ಲ ಇದಕ್ಕಿಂತ ಮೊದಲು ಎಲ್ಲರೂ ನಡೆದಿತ್ತ ಸರ್ ಈ ಥರ? ಮೊದಲಿಗೆ ನಡೆದಿರಲ್ಲ ಈ ಟೈಮ್, ಇದು ಮೊದಲ ಬಾರಿಗೆ. ಈಗ ಯಾವತ್ತು ನಡೆದಿರೋದೇನಾದರೂ ಮಾಹಿತಿ ಇದೆ ಸರ್? 2-3 ದಿನ ಆಗಿರ್ಬೋದೇ, ಸರಿ ನೋಡಿಲ್ಲ ನಾವು. ನಿನ್ನೆನೋ ಮೊನ್ನೆನೋ ನಡೆದಿರಬೇಕು, ನಮ್ಮ ಗಮನಕ್ಕೆ ಬಂದಿದ್ದು ಇವತ್ತು. ಈಗ ಸ್ಥಳಕ್ಕೆ ಯಾರಾದರೂ ಬಂದಿದ್ದಾರೆ ಸರ್? ಸ್ಥಳಕ್ಕೆ ಎಷ್ಟೋ ತನಕ ಬಂದಿರಲ್ಲ, ಇವತ್ತು ಬಂದಿದ್ದಾರೆ. ನಿಮ್ಮ ಹೆಸರು? ಸತೀಶ್. ಅಲ್ಲ ಫ್ರೆಶ್ ಫ್ರೆಶ್ ಏನ್ರಿ? ಫ್ರೆಶ್ ಇದೆ.
ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಂದನೆಗಳು.